ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ, ಇವತ್ತು ರವಿವಾರ, ಮೌನಿ ಅಮಾವಾಸ್ಯೆ, ಅವತ್ತು ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರಲ್ಲ. ಇದು ಶ್ರೇಷ್ಠವಾದ ಅಮಾವಾಸ್ಯೆ, ತುಂಬ ಅದ್ಭುತವಾದ ಶಕ್ತಿಯುತವಾದ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಕೂಡ ಸಕಾರಾತ್ಮಕ ಪಾಸಿಟಿವ್ ಥಿಂಕ್ ಇರಲಿ, ಪಾಸಿಟಿವ್ ಸಕಾರಾತ್ಮಕ ಏನಾದರೂ ವಾತಾವರಣವಾಗಿರಲಿ ಅಂತ ಅನ್ನೋದಕ್ಕೆ. ಈಗ ದೈವಶಕ್ತಿಯಾದ ಅಂದಮೇಲೆ ಒಂದು ದುಷ್ಟಶಕ್ತಿ ಅಂತೂ ಇದ್ದೇ ಇರ್ತೈತಲ್ಲ. ಹಾಗೆ ದುಷ್ಟಶಕ್ತಿಯಿಂದ ಸ್ವಲ್ಪ ಪಾರಾಗಲು ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಾವು ಇವತ್ತು ಶ್ರೇಷ್ಠವಾದ ದಿನದಿಂದು ರವಿವಾರ ಅಮಾವಾಸ್ಯೆ ಬರೋದರಿಂದ ಮಾಡೋಣ. ಏನು ಮಾಡೋಣ ಅಂದ್ರೆ, ಇಂದು ಸಾಯಂಕಾಲ ಹೊಸ್ತಿಲ ಕಡೆ, ಬಾಗಿಲಿನ ಹೊಸ್ತಿಲ ಕಡೆ 2 ಉಪ್ಪಿನ ದೀಪಾರಾಧನೆಯನ್ನು ಮಾಡೋಣ. ಮತ್ತೇನಿಲ್ಲ, ತುಂಬ ಸರಳ ಐತಿ. 2 ವೀಳ್ಯದೆಲೆ ತಗೊಳ್ಳೋದು, ಆ ವೀಳ್ಯದೆಲೆ ಮೇಲೆ ಉಪ್ಪು ಹಾಕೋದು, ಉಪ್ಪು ಹಾಕಿ ಉಪ್ಪಿನ ಮೇಲೆ ಒಂದು ಮಣ್ಣಿನ ದೀಪ, ಅದಕ್ಕೆ ಒಂದು ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೊಂದು ಎಲೆ ವೀಳ್ಯದೆಲೆ ಮೇಲೆ ಉಪ್ಪು, ಉಪ್ಪಿನ ಮೇಲೆ ಮಣ್ಣಿನ ದೀಪ, ಮಣ್ಣಿನ ದೀಪಕ್ಕೆ ಎಣ್ಣೆ ಯಾವುದು, ಇದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆಯಲ್ಲಿ ಬೇವಿನ ಎಣ್ಣೆ ಹಾಕಬೇಕು. ಆ್ಯಕ್ಚುಲಿ ಬೇವಿನ ಎಣ್ಣೆ ಇರದೇ ಇರೋರು ಕೊಬ್ಬರಿ ಎಣ್ಣೆಗೆ ಒಂದು ಎಲೆ ಬೇವಿನ ಎಲೆನ ಅದಕ್ಕೆ ಹಾಕಿಬಿಟ್ಟು ದೀಪನ ಬೆಳಗಿಸ್ಬಿಸು. ಸಾಯಂಕಾಲಕ್ಕೆ 5:30, 6 ಗಂಟೆಗೆಲ್ಲ ದೀಪ ಬೆಳಗಿಸ್ತೇವೆ ಸಾಯಂಕಾಲಕ್ಕೆ. ಆ ಥರ ಬೆಳಗಿಸಿ ಯಾವ ಕಡೆ ಮುಖ ಮಾಡಿ ಇಡಬೇಕು ಅಂದ್ರೆ, ದೀಪನ ಮೇನ್ ಡೋರ್ ಇರ್ತದಲ್ಲ, ಮೇನ್ ಡೋರ್ ಹೀಗಿದ್ದರೆ ಆ ಕಡೆ ಮುಖ ಮಾಡಿದ್ದೆ. ನಾನು ಈ ಥರ ಮುಖ ಮಾಡಿದ್ದೆ ದೀಪ ಇಡೋದಲ್ಲ, ಈ ಕಡೆ ಮುಖ ಮಾಡಿ. ಬಾಗಿಲಿಂದ ನಾವು ಒಳಗಡೆ ಬರ್ತಿರ್ತೀವಲ್ಲ, ನಾವು ಹೊರಗಡೆ ಹೋಗ್ತಾ ಇರ್ತೀವಿ ನೋಡು, ನಮಗೆ ಎದುರಾಗಬೇಕು ದೀಪ. ಮನೆ ಹೊರಗಡೆ ಹೋಗಬೇಕಾದ್ರೆ ದೀಪದ ಮುಖ ನಮ್ಮ ಎದುರಾಗಿರಬೇಕು. ಆ ಥರ ಮುಖನ 2 ಕಡೆ ಒಂದೊಂದು ಬಾಗಿಲಿಗೆ ಉಪ್ಪಿನ ದೀಪಾರಾಧನೆನ ಇವತ್ತು ಎಲ್ಲರೂ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ದೈವಶಕ್ತಿ ಇದೆ ಅಂದಮೇಲೆ ದುಷ್ಟಶಕ್ತಿನೂ ಇರ್ತಾವಲ್ಲ. ಅಮಾವಾಸ್ಯೆ ಆಗಿರೋದ್ರಿಂದ ನೆಗೆಟಿವ್ ಹೆಚ್ಚಾಗಿ ನೆಗೆಟಿವ್ನೂ ಇರ್ತದೆ, ಪಾಸಿಟಿವ್ನೂ ಇರ್ತದಲ್ಲ. ಹೆಚ್ಚಾಗಿ ಏನು ಬೇಕು ನಮಗೆ ಇವಾಗ? ಪಾಸಿಟಿವ್ ಆಗಿರಮಲ್ಲ. ಎಲ್ಲರೂ ನಾವು ಕೂಡ ಪಾಸಿಟಿವ್ ಆಗ್ತೀವಿ. ನಮ್ಮ ಮನೆಯಲ್ಲಿರುವ ವಾತಾವರಣ ಕೂಡ ಆ ದೀಪ ಜ್ಯೋತಿಯಿಂದ, ಅಗ್ನಿದೇವನಿಂದ ಯಾವುದು ಸಕಾರಾತ್ಮಕ ಪ್ರಭಾವಳಿ ಹೆಚ್ಚಾಗ್ತದೆ. ಆವಾಗ ಏನಾಗ್ತದೆ, ಸಕಾರಾತ್ಮಕ ಹೆಚ್ಚಾದಾಗ ಏನಾಗ್ತದಂದ್ರೆ ಆರೋಗ್ಯ ವೃದ್ಧಿ ಆಗ್ತದೆ. ಮನೆಯಲ್ಲಿ ಕಷ್ಟ ನಷ್ಟಗಳು ಕಡಿಮೆ ಆಗ್ತಾವೆ, ಬರುತ್ತಾ ಇದ್ದು ಅಂದ್ರೆ ಕಡಿಮೆ ಆಗ್ತಾವೆ. ಮತ್ತು ಆಮೇಲೆ ಹಣ ಸಿಕ್ಕಾಕೊಂಡಿರ್ತದೆ, ಹಣ ಬರ್ತಾ ಇರಲ್ಲ, ಹಣ ಹಣ ಬರ್ತೈತಿ. ಮತ್ತು ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಪೂರ್ತಿ ಆಗ್ತಾ ಇರ್ತಾವೆ ಅಂತ ಹೇಳ್ತಾ, ದುಡ್ಡು ಬೇಕಲ್ಲ, ಅದಕ್ಕೆ ದುಡ್ಡು ಎಲ್ಲೆಲ್ಲೋ ಸಿಕ್ಕಾಕೊಂಡಿರ್ತಾವೆ. ನಮ್ಮ ಕಡೆಯಿಂದ ಹೆಚ್ಚಿನ ದುಡ್ಡಿನ ಹರಿವು ನಮ್ಮ ಕಡೆ ಆಗ್ತದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಈ ನಮ್ಮ ಕಡೆಯಿಂದ ಆದ ಸಣ್ಣ ಸಣ್ಣ ಪ್ರಯತ್ನಗಳು. ಇವು ಸಣ್ಣ ಪ್ರಯತ್ನನೇ ಅದ್ಭುತವಾಗಿರ್ತಾವೆ. ಮನೆಗೆ ಹೆಣ್ಮಕ್ಳು ನಾವು ಮಾಡ್ತಾ ಇರಬೇಕು. ಮನೆ ಶುಚಿಯಾಗಿಟ್ಕೊಳ್ಳೋದು, ಮನಸ್ಸು ಶುಚಿಯಾಗಿರೋದು, ಉಪ್ಪಿನ ದೀಪಾರಾಧನೆ ಮಾಡೋದು, ಜಗಲಿನ ಶಕ್ತಿ ದೇವತೆಗಳ ಪೂಜೆಗಳ ಮಾಡೋದು, ಮತ್ತು ಮನಸ್ಸನ್ನು ಶುದ್ಧಿಯಾಗಿಟ್ಕೊಳ್ಳೋದು, ಶಾಂತವಾಗಿಟ್ಕೊಳ್ಳೋದು ಬೇಕಾಗ್ತದೆ. ಈ ಥರ ನಾವು ದೈವಶಕ್ತಿಗೆ ಶರಣಾಗಿ, ಪ್ರಕೃತಿ ಮಾತೆಗೆ ಶರಣಾಗಿ ಈ ಥರ ಸಣ್ಣ ಪುಟ್ಟ ಎಲ್ಲ ಒಳ್ಳೊಳ್ಳೆ ಶಕ್ತಿ ದಿನದಂದು ನಾವು ಏನಾರ ಸ್ವಲ್ಪ ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡಿಕೊಂಡಾಗ ಎಲ್ಲವೂ ಕೂಡ ಸಿದ್ಧಿ ಆಗ್ತಾವೆ. ಧ್ಯಾನ ಮಾಡ್ಬೇಕು. ಹಾಗೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಬೇಕು. ಮತ್ತು ಇನ್ನೊಬ್ಬರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ಬೇಕು. ಈಗ ನಾನು ಈ ವಿಡಿಯೋ ಮಾಡೋದು ಏನಕ್ಕಂದ್ರೆ, ಈಗ ನಾನು ಮಾಡ್ತೀನಲ್ಲ, ನೀವು ಮಾಡಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿರೋದು. ಎಲ್ಲರಿಗೆ ಸ್ವಲ್ಪ ಮುಟ್ಟೈತೆ, ಮಾಡೋರು ಮಾಡಿರಿ. ಇವತ್ತು ಸಾಯಂಕಾಲ 6 ಗಂಟೆಗೆ ಈ ಥರ ಮಾಡಿದ್ರೆ ಸಕಾರಾತ್ಮಕ, ಮನೆಯೆಲ್ಲ ಪಾಸಿಟಿವ್ ಆಗಿರ್ತೈತಿ, ನಾವು ಪಾಸಿಟಿವ್ ಆಗಿರ್ತೀವಿ. ಬಂದ ಕಷ್ಟಗಳನ್ನೆಲ್ಲ ಕಡಿಮೆ ಆಗ್ತಾವೆ. ಕಷ್ಟನೇ ಬರುವುದಿಲ್ಲ, ಕಡಿಮೆ ಆಗ್ತಾವೆ. ಬಂದರೂ ಕೂಡ ಅದನ್ನು ತಗೊಳ್ಳುವ ಮನಸ್ಥಿತಿ ಗಟ್ಟಿಗೆ ಹೋಗ್ಬಿಡ್ತದೆ, ಹಣ ಬರ್ತದೆ, ನಿಂತು ಹೋದ ಕೆಲಸಗಳು ಕೂಡ ಪೂರ್ಣ ಆಗ್ತಾವೆ. ಇದು ನಮ್ಮ ಕಡೆಯಿಂದ ಆದ ಸಣ್ಣ ಉಪಾಯನ ಮಾಡೋಣ. ಇವತ್ತು ಶಕ್ತಿಯುತವಾದ ಮೌನಿ ಅಮಾವಾಸ್ಯೆ ದಿನ, ರವಿವಾರ ಬಂದೈತಿ. ಅದಕ್ಕಾಗಿ ಈ ಥರ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಮಾಡಿರಿ ಅಂತ ಹೇಳ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು.